ಏನ್ ಬೇಕು? ಸುಮನಾ, ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೋ. ಏನಕ್ಕ? ಎಲ್ಲಿಗೆ ಹೋಗ್ತಿದ್ಯಾ? ಮಗುಗೆ ಮೈ ಬಿಸಿ ಆಗಿದೆ, ಹೋಗಿ ಡಾಕ್ಟ್ರಿಗೆ ತೋರಿಸ್ಕೊಂಡು ಬರ್ತೀನಿ. ಹಾಗಿದ್ರೆ ಹೋಗು ಹೋಗು. ಫೋನ್ ಮಾಡಿದ್ರೆ ಡಾಕ್ಟ್ರೇ ಮನೆಗೆ ಬರ್ತಾರಲ್ಲ. ಪರವಾಗಿಲ್ಲ, ನಾನೇ ಹೋಗ್ತೀನಿ. ನಾನು ಬರ್ತೀನಿ, ಬಾ. ಬೇಕಾಗಿಲ್ಲ, ಯಾರ ಸಹಾಯನೂ ಬೇಕಾಗಿಲ್ಲ. ಅವಳ ಮಗು ಆರೋಗ್ಯನ ಅವಳು ನೋಡ್ಕೋತಾಳೆ ಬಿಡು, ಹೋಗಕ್ ಬಿಡು. ಸುಮನಾ, ನೀನು ಹೋಗಮ್ಮ. ನೈನಿ, ಎಲ್ಲಿಂದ ಬಂದ್ರಿ ಯಜಮಾನ್ರೆ? ಯಜಮಾನ್ರ ಅಂತಿದ್ದಿಲ್ಲ ನೈನಿ. ಓ, ಗಾಯತ್ರಿ ದೊಡ್ಡಮ್ಮನ ಮಗ. ಐ ಮೀನ್ ವಿಶಾಲ್ ಏನಾದ್ರು ಬಂದ್ನಾ? ಹೌದು ಭಾವ. ಎಲ್ಲಿದ್ದಾನೆ? ಅಲ್ಲಿ ನೋಡಿ, ವಿಕ್ರಾಂತ್ ಅವ್ರ ಪಕ್ಕದಲ್ಲೇ ನಿಂತಿದ್ದಾರೆ. ಎಲ್ಲಿದ್ದಾನೆ? ರೂಮಲ್ಲಿ ತಾನೇ ಇರೋದು. ನೈನಿ, ಮರ್ತೋದ್ಯಾ? ನಾ ನಿನಗ್ ಬಿಟ್ರೆ ಬೇರೆ ಇನ್ಯಾರಿಗೂ ಕಾಣಿಸೋದಿಲ್ಲ. ಅದು ಕೂಡ ಬರೀ 3 ನಿಮಿಷ. ಆ ಸಮಯನೂ ಮುಗಿತಾ ಬರ್ತಿದೆ. ಸುಮನಾ, ನೀನ್ ಹಾಸ್ಪಿಟಲ್ಗೆ ಹೋಗ್ಬಾರ್ದು ಅಂತ ನಯನಿ ನಾಟಕ ಆಡ್ತಿದ್ದಾಳೆ ಅನ್ಸುತ್ತೆ. ನೀನೀಗ ಹೊರಡು. ಸರಿಯತ್ತೆ. ನೈನಿ, ಅವಳನ್ನ ಹೋಗಕ್ ಬಿಡ್ಬೇಡ. ನಿಂತ್ಕೋ ಸುಮನಾ. ಈಗೇನಾಯ್ತಕ್ಕ? 1 ನಿಮಿಷ ನಿಂತ್ಕೋ. ಯಜಮಾನ್ರು ನಿನ್ನ ಹೋಗ್ಬೇಡ ಅಂತಿದ್ದಾರೆ. ನೈನಿ, ವಿಶಾಲ್ ನನ್ಗಂತೂ ಕಾಣಿಸ್ತಿಲ್ಲ. ನಿನಗೆ ಹೇಗೆ ಅವನ್ ಕಾಣಿಸ್ತಾನೆ? ಅಪ್ಪಿ ತಪ್ಪಿ ಮೇಲ್ ರೂಮಲ್ಲಿ ಇದ್ ಬಾವ ಹೋಗ್ಬಿಟ್ರ ನೋಡಿ. ಏಯ್, ಬಾಯ್ ಮುಚ್ಚ. ಹುಚ್ಚಿ ತರ ಮಾತಾಡ್ಬೇಡ ನೀನು. ನಮ್ಮ ಅಕ್ಕಂಗೆ ಆತ್ಮಗಳು ಕಾಣಿಸುತ್ತಲ್ಲ, ಆ ಉದ್ದೇಶದಲ್ಲಿ ಹೇಳ್ದೇರಿ ಯಾಕೆ ಕೋಪ ಮಾಡ್ಕೋತೀರಾ? ಸುಮನಾ, ನೀನ್ ಹೊರಡು. ಸರಿ. ನೈನಿ, ಬೇಡ ಅಂತ ಹೇಳು. ಸುಮನಾ, ನಾನ್ ಹೇಳೋವರೆಗೂ ನಿನಗೆ ಹೋಗಕ್ ನಾನ್ ಬಿಡಲ್ಲ. ಪ್ರಾಬ್ಲಮ್ ಏನು ಅಂತ ಹೇಳಮ್ಮ. ಹೌದು ನೈನಿ, ಮಗುಗೆ ಜ್ವರ ಇಟ್ಕೊಂಡು ಎಷ್ಟೊತ್ತು ಅಂತ ಇಲ್ಲೇ ಇರ್ತಾಳೆ. ನೈನಿ, ಅವಳ ಹತ್ರ ಇರೋ ಕವರಲ್ಲಿ ನಾನು ಸೈನ್ ಮಾಡಿರೋಂಥ ಆಸ್ತಿ ಪೇಪರ್ಸ್ ಇದೆ. ನನಗೆ ಗೊತ್ತಿಲ್ಲದೆ ಅದ್ರ ಮೇಲೆ ನನ್ನ ಫಿಂಗರ್ ಪ್ರಿಂಟ್ಸು ನನಗೆ ಗೊತ್ತಿಲ್ಲದೆ ತೊಗೊಂಡಿದ್ದಾರೆ. ಅಕ್ಕ, ನನ್ ಟೈಮ್ ವೇಸ್ಟ್ ಮಾಡ್ಬೇಡ, ನಾನು ಹೋಗಿ ಬರ್ತೀನಿ. ಕಾಲ್ ಮುರ್ದಾಕ್ಬಿಡ್ತೀನಿ ನಿಂದು. ನಾನೇನ್ ಮಾಡ್ದೆ? ನೈನಿ, ನೋಡು, ಆ ಫೈಲಲ್ಲೇ ಇದೆ. ಅಕ್ಕ, ಮಗುನ ಎತ್ಕೋ. ನನ್ ಮಗಳು. ನಾನು ಎತ್ಕೊಂಡು ಹೋಗಲ್ಲ, ಬರೀ ಎತ್ಕೋತೀನಿ ಅಷ್ಟೇ. ಕೊಡು. ನಾನ್ ಕೊಡಲ್ಲ. ಕೊಡು. ಅಕ್ಕ ಬಿಡು. ಅಕ್ಕ, ಇದ್ಯಾಕ್ ಬೇಕು? ಹೇಳ್ತೀನಿ, ಕೊಡು. ಅಕ್ಕ, ಸುಮನಾ, ಅಕ್ಕ, ಕೊಡು ಅಂದೆ ತಾನೆ. ಮಾಮ್ ಸಿಕ್ಕಾಕೊಂಡ್ಲು. ಏನಿದು? ಪೇಪರ್ಸ್. ಯಾವ ಪೇಪರ್ಸು? ಆಸ್ತಿ ಪೇಪರ್ಸ್. ನಿನಗ್ ಹೊಡೆದ್ರೆ ನಿನ್ ಮಗು ಅಳ್ತಿದ್ಯಲ್ಲೇ ಸುಮ್ಮಿ. ಅವಿನಾಭಾವ ಸಂಬಂಧ ಆತೆ. ಯಾಕೆ ಹೊಡೆದೆ ಅಕ್ಕ? ಆಸ್ತಿ ಪೇಪರ್ಸ್ ಮೇಲೆ ವಿಶಾಲ್ ಯಜಮಾನ್ರ ಸೈನು, ಫಿಂಗರ್ ಪ್ರಿಂಟ್ಸು ಹೇಗ್ ಬಂತು?
ಬ್ರೋ ಸೈನ್ ಮಾಡಿದ್ನಾ? ಫಿಂಗರ್ ಪ್ರಿಂಟ್ಸ್ ಯಾರು ಹಾಕಿದ್ದು? ಇದ್ರಲ್ಲಿ ಏನೋ ಕುತಂತ್ರ ಇದೆ. ಮೋಸ ಮಾಡಿ ಆಸ್ತಿ ಹೊಡಿಬೇಕು ಅಂತ ಹೀಗೆಲ್ಲ ಮಾಡಿದಾಳೆ. ಭಾವನೆ ಸೈನ್ ಹಾಕಿದ್ರೆ ಮೋಸ ಅಂತೀಯಲ್ಲ ಅಕ್ಕ. ಬೇಕಾದ್ರೆ ಕೇಳು, ನನ್ಗೆ ಮೋಸ ಮಾಡೋ ಬುದ್ಧಿ ಇಲ್ಲ. ಹೇಳಿ ಯಜಮಾನ್ರೆ. ಯಜಮಾನ್ರೆ 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 ಎಲ್ಲಿದ್ದೀರಾ ಯಜಮಾನ್ರೆ? ಯಜಮಾನ್ರೆ ಯಜಮಾನ್ರೆ ನೈನಿ, ನಾನು ನಿನಗೆ ಕಾಣಿಸ್ತಾ ಇಲ್ವಾ? ನನ್ನ ಮಾತು ನಿನಗೆ ಕೇಳಿಸ್ತಾ ಇಲ್ವಾ? 3 ನಿಮಿಷ ಟೈಮು ಮುಗ್ದೋಗಿದೆ ಅನ್ಸುತ್ತೆ, ಅದಕ್ಕೆ ನಿನಗೆ ಕಾಣಿಸ್ತಾ ಇಲ್ಲ. ಮತ್ತೆ ಹೋಗಿ ಆ ದೇಹದೊಳಗಡೆ ಸೇರ್ಕೊಂಡ್ರೆ ನಾನು ವಯಸ್ಸಾದವನ ಥರ ಕಾಣಿಸ್ತೀನಿ ಹೊರತು ಹೀಗೆ ಕಾಣಿಸೋದಿಲ್ಲ. ಮಾಮ್ ಮತ್ತೆ ಸುಮನ ಸೇರಿ ಮೋಸ ಮಾಡಿದ್ದಾರೆ ಅಂತ ಇವಾಗ ಹೇಳ್ಬೋದು ಹೊರತು ಆಮೇಲೆ ಹೇಳೋದಕ್ಕಾಗಲ್ಲ. ನಾನು ಕಾಣಿಸಲ್ಲ. ಯಜಮಾನ್ರಿಲ್ಲ. ಆಗ್ಲೂ ಇಲ್ಲ, ಈಗ್ಲೂ ಇಲ್ಲ. ಸುಮ್ನೆ ನಾಟಕ ಆಡ್ತಿದ್ಯಾ ನಯನಿ? ಅತ್ತೆ, ಇನ್ನೇನು ಹೇಳ್ಬೇಡ ನೀನು. ಯಜಮಾನ್ರೆ ಅಂತ ಏನೋ ಆ ಕಡೆ ತಿರುಗ್ತೀಯ, ಮತ್ತೆ ಈ ಕಡೆ ತಿರುಗ್ತೀಯ. ಅಯ್ಯ, ನಮ್ಮೆಲ್ರಿಗೂ ನೋಡಿದ್ರೆ ಕನ್ಫ್ಯೂಸ್ ಆಗ್ತಾ ಇದೆ. ಅವ್ನು ಬದುಕಿದಾನೆ, ಮೇಲ್ಗಡೆ ಮಲಗಿದಾನೆ. ಸತ್ರೆ ಮಾತ್ರ ಹೀಗೆ ಆತ್ಮಾಗ್ ಬರೋದು. ನೀನ್ ಸುಮ್ನೆ ನಮ್ ತಲೆ ತಿನ್ಬೇಡ. ಅಶು, ಯಜಮಾನ್ರು ಸಮಯ ಮುಗ್ದಿರೋದಕ್ಕೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಏನ್ ಮಾಡ್ಲಿ ಈಗ? ನಮ್ಮ ಅಕ್ಕ ಹೇಗೂ ನಂಗೆ ಆಸ್ತಿ ಕೊಡಲ್ಲ. ಇವಳ ಗಂಡ ನನಗೆ ದಯೆ ತೋರಿಸಿ ಆಸ್ತಿ ಕೊಟ್ರೆ ಇವಳಿಗೇನ್ ಪ್ರಾಬ್ಲಮ್? ಬಾಯಿ ಮುಚ್ಕೊಂಡಿರ್ತೀಯ ಸುಮನ? ವಿಶಾಲ್ ನಿನ್ ಮೇಲೆ ಯಾಕೆ ಕರುಣೆ ತೋರಿಸ್ಬೇಕು? ನನ್ ಗಂಡನ್ ಥರ ಕಾಮನ್ ಸೆನ್ಸ್ ಇಲ್ದೇ ಇರೋನಲ್ಲ ಕೇಳಿದ ತಕ್ಷಣ ಆಸ್ತಿ ಕೊಡಕ್ಕೆ. ಏಯ್, ಇವಾಗ ಯಾಕೆ ನನ್ನ ಬಗ್ಗೆ ಮಾತಾಡ್ತಾ ಇದೀಯಾ? ಫ್ರೀ ಪಬ್ಲಿಸಿಟಿ ಮಿಸ್ಟರ್ ಹಸ್ಬೆಂಡು. ತಾವು ಇನ್ನೋಸೆಂಟ್ ಅಂತ ಹೇಳ್ತಿದ್ದೀನಿ. ಫೀಲ್ ಹ್ಯಾಪಿ. ಏಯ್, ಸುಮ್ನಿರೋ. ವಿಶಾಲ್ ಸೈನ್ ಜೊತೆಗೆ ಫಿಂಗರ್ ಪ್ರಿಂಟ್ ಇದ್ರೂನು ನಿನ್ಗೇನ್ ತೊಂದ್ರೆ ಅಂತ ಹೇಳು? ಸೈನ್ ಹೇಗೆ ಹಾಕಿಸ್ಕೊಂಡ್ಲೋ ಗೊತ್ತಿಲ್ಲ, ಆದ್ರೆ ಇದ್ರ ಮೇಲೆ ಫಿಂಗರ್ ಪ್ರಿಂಟ್ಸು ಬಿದ್ದಿದ್ಯಲ್ಲ. ಯಾವಾಗ ಹಾಕಿದ ಹೆಬ್ಬೆಟ್ ಗುರುತೋ ಅದು. ನೀವ್ಯಾಕೆ ಸುಮ್ಮನಾಗಿ ತೊಂದರೆ ಕೊಡ್ತಾ ಇದ್ದೀರಾ? ಹಾಗಾದ್ರೆ ಹೋಗಿ ಬ್ರೋನ ಕೇಳೋಣ ಬನ್ನಿ. ಸರಿ ಬನ್ನಿ, ಕೇಳೋಣ ಬನ್ನಿ. ಹಾ, ಪಾಪಕ್ ಜ್ವರ ಅಂತಂದ್ಯಲ್ಲಮ್ಮ. ಜ್ವರನೂ ಇಲ್ಲ, ಏನೂ ಇಲ್ಲ. ಸುಮ್ಮನ ಸುಳ್ಳು ಹೇಳ್ತಿದ್ದಾಳೆ. ಕೆಳಗಡೆ ಹಾಲಲ್ಲಿ ನೋಡಿದ್ರೆ ಆ ನೈನಿ ಯಜಮಾನ್ರು ಬಂದಿದ್ದಾರೆ ಅಂತ ಗಲಾಟೆ ಮಾಡಿ ಸುಮನ ಹತ್ರ ಇದ್ದಿದ್ದ ಆಸ್ತಿ ಪತ್ರನೆಲ್ಲ ಕೋರ್ಟಿಗೆ ತಗೊಂಡು ಹೋಗದೆ ಇರೋ ಹಾಗೆ ಮಾಡ್ಬಿಟ್ಲು. ಇಲ್ಲಿ ನೋಡಿದ್ರೆ ಅಯ್ಯೋ, ವಿಶಾಲ್ ಪ್ರಜ್ಞೆ ತಪ್ಪಿ ಬೆಡ್ ಮೇಲೆ ಮಲ್ಕೊಂಡಿದ್ದಾನೆ. ಅವ್ರು ಬರೋಷ್ಟ್ರಲ್ಲಿ ಈ ಹೆಬ್ಬೆಟ್ಟಲ್ಲಿರೋ ಇಂಕನ್ನ ಒರೆಸ್ಬೇಕು. ಹೋಯ್ತು, ಪರ್ಫೆಕ್ಟ್. ಇವಾಗ ನೈನಿನ ಕನ್ಫ್ಯೂಸ್ ಮಾಡ್ಬೋದು. ಆಸ್ತಿಗೋಸ್ಕರ ಎಳೆ ಮಗುನ ಉಪಯೋಗಿಸ್ತಿಲ್ಲ ನೀನು? ಸ್ವಲ್ಪ ಸುಮ್ನಿರಿ. 5 ನಿಮಿಷ ಇರೇ, ಆಮೇಲೆ ನಾನು ನೋಡ್ಕೋತೀನಿ. ಬಾ ಅದಕ್ಕೆ ಬನ್ನಿ ಬನ್ನಿ. ಯಜಮಾನ್ರೆ, ವಿಶಾಲ್, ಯಜಮಾನ್ರೆ ಯಜಮಾನ್ರೆ ನೈನಿ ಅವನು ಹಣೆ ಮೇಲೆ ವಿಭೂತಿ ಹಚ್ಕೊಂಡು ಮಲ್ಕೊಂಡಿದ್ದಾನೆ. ಹೌದಕ್ಕ? 1 ನಿಮಿಷ ಇರು. ಮುಖದ ಮೇಲೆ ನೀರು ಚುಮ್ಸೋ ಅಷ್ಟರಲ್ಲಿ ನಾನು ಮತ್ತೆ ಬಾಡಿ ಒಳಗಡೆ ಸೇರ್ಕೋಬೇಕು.
ನೈನಿ ಯಜಮಾನ್ರೆ ನೈನಿ ವಿಶಾಲಿಗೆ ಎಚ್ಚರ ಆಯ್ತು. ಯಜಮಾನ್ರೆ ಎದ್ದೇಳಿ ನಿಧಾನಕ್ಕೆ. ಸುಮ್ಮನೆ ಎಲ್ಲಿದ್ದಾಳೆ? ಆಚೆನೇ ಇದ್ದಾಳೆ. ನೀನು ಅಪಾರ್ಥ ಮಾಡ್ಕೊಳ್ಳೋರ್ಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಆಲ್ರೆಡಿ ಸುಮ್ನಂಗೆ ಒಂದ್ ರೌಂಡ್ ಕ್ಲಾಸ್ ಆಯ್ತು. ನಿಮ್ಗೆ ನಿಜವಾದ ವಿಷಯ ಗೊತ್ತಿಲ್ಲ. ಏನಾಯ್ತು ಯಜಮಾನ್ರೆ? ಎಲ್ರಿಗೂ ಒಂದೇ ಸಲ ಅರ್ಥ ಮಾಡಿಸ್ತೀನಿ, ನಡೀರಿ. ನಡಿಯಕ್ಕ. ಸುಮನ, ಟೆನ್ಷನ್ ಮಾಡ್ಕೋಬೇಡ. ಈ ರೂಪದಲ್ಲಿದ್ದಾಗ ವಿಶಾಲ್ಗೆ ಯಾವ ವಿಷಯನೂ ಗೊತ್ತಾಗಲ್ಲ. ಕೂಲಾಗಿ ಹ್ಯಾಂಡಲ್ ಮಾಡೋ. ಬ್ರೋ, ಸುಮನ ನಿಂಗೆ ಮೋಸ ಮಾಡಿ ಆಸ್ತಿ ಬರ್ಸ್ಕೊಂಡಿದ್ದಾಳೆ. ಗೊತ್ತಿದ್ದು ಹೇಗೆ ಸೈನ್ ಮಾಡಿದೆ ನೀನು? ಜಗಳ ಆಡ್ತಾ ಇರ್ಲಿ ಅಂತ ನೈನಿನ ಒಪ್ಸಿ ಅವಳ ಪಾಲು ಅವಳಿಗೆ ಸಿಗೋ ಹಾಗೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟೆ. ಅದಕ್ಕೆ ಗ್ಯಾರಂಟಿ ಕೊಡಿ ಅಂತ ಕೇಳಿದ್ದಕ್ಕೆ ನಾನು ಸೈನ್ ಮಾಡಿದೆ. ಮತ್ತೆ ನೀನೇ ಆಸ್ತಿ ಕೊಟ್ಟೆ ಅಂತ ಹೇಳ್ತಾಳೆ. ನಾನಾ? ಯಜಮಾನ್ರೆ, ನಿಮಗೆ ಗೊತ್ತಿಲ್ಲದೆ ಹೀಗೆಲ್ಲ ಮಾಡಿದ್ದಾರೆ. ಯಾಕಕ್ಕ ಹಾಗೆ ಮಾತಾಡ್ತೀಯಾ? ಭಾವನ್ ಸೈನ್ ಜೊತೆಗೆ ಫಿಂಗರ್ ಪ್ರಿಂಟ್ಸ್ ಕೂಡ ಇದೆ, ಬೇಕಾದ್ರೆ ನೀನೇ ನೋಡು. ನೋಡು ವಿಶಾಲ್, ನೈನಿ ತೋರ್ಸು. ಸೈನ್ ಏನೋ ಮಾಡಿದೆ, ಆದ್ರೆ ಹೆಬ್ಬೆಟ್ಟಿನ ಯಾವಾಗ ಗೊತ್ತಿದೆ? ಹೆಬ್ಬೆಟ್ ಗುರ್ತು ನಿಂದೋ ಅಲ್ವಾ ಅದನ್ನ ಹೇಳಪ್ಪ ತಮ್ಮ ಮೊದ್ಲು ನೀನು. ನಂದೆ. ಸೈನ್ ಹಾಕಿ ಹೆಬ್ಬೆಟ್ ಒತ್ತಿ ಈಗ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಅಕ್ಕ ನೋಡಿದ್ರೆ ನನ್ ಕಪಾಳಕ್ ಹೊಡೆದು ಪೇಪರ್ಸ್ ತಗೊಂಡ್ಲು. ಇಬ್ರು ಯಾಕೆ ಹೀಗ್ ಮಾಡ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ಲ. ಒಂದ್ ನಿಮಿಷ, ಮೋಸ ಮಾಡಿ ಫಿಂಗರ್ ಪ್ರಿಂಟ್ ತಗೊಂಡಿದ್ದಾರೆ. ಯಜಮಾನ್ರೆ, ನಿಮ್ ಕೈ ತೋರಿಸಿ ಸ್ವಲ್ಪ. ಹೆಬ್ಬೆಟ್ ಒತ್ತಿದ್ರೆ ಹಿಂಗ್ ಕಂಡ್ಕೊಂಡಿರ್ಬೇಕಲ್ವಾ ನೈನಿ? ನೈನಿ, ಅವಾಗ್ಲೇ ವಿಶಾಲ್ ಹಾಲಿಗೆ ಬಂದಾಗ ನೀನ್ ಅವನನ್ನ ಕೇಳಿಲ್ವಾ? ಸುಮ್ನಿರ್ತೀಯ ನೀನು? ನೈನಿ ನಾಟಕಕ್ಕೆ ನೀನು ಸಪೋರ್ಟ್ ಮಾಡಲೇಬೇಡ. ಯಾರಿಗೂ ಕಾಣಿಸ್ದೇ ಇರೋ ವಿಶಾಲ್ ನೈನಿಗೆ ಮಾತ್ರ ಕಾಣಿಸ್ತಾನಾ? ಅದು ಸರಿ ಮಾಮ್. ಸುಮನ ಈಗ ಬ್ರೋಗೆ ಚೀಟ್ ಮಾಡಿದಾಳ ಇಲ್ವೋ? ಇಲ್ಲ, ನಾನ್ ಕೇಳಿದೆ ಕೊಟ್ರು. ಹೆಬ್ಬೆಟ್ ಹಾಕ್ಲಿಲ್ವಲ್ಲ? ಹೆಬ್ಬೆಟ್ ಗುರ್ತು ನಿಂದೆ ಅಂತ ಹೇಳ್ತಿದ್ಯಾ. ಹೆಬ್ಬೆಟ್ ಮೇಲೆ ಲಿಂಕ್ ಇಲ್ಲ ಅಂತ ನಿನ್ ಹೆಂಡತಿ ಹೇಳ್ತಾಳೆ. ಏನಪ್ಪ ಮಾಡ್ತಿದ್ದೀರಾ ಇಬ್ರು? ಏನ್ ನೈನಿ ಹೀಗೆ ಹೇಳ್ತಿದ್ದಾರೆ? ನಾನಂತೂ ಹಾಗೆ. ಯಜಮಾನ್ರೆ, ಪರವಾಗಿಲ್ಲ, ನಾವ್ ಸುಳ್ಳು ಹೇಳ್ತೀವಿ ಅಂತಾನೆ ಅನ್ಕೊಳ್ಳೋಣ. ಯಾರೇನಂದ್ರು ನೀವ್ ತಲೆ ಕೆಡ್ಸ್ಕೋಬೇಡಿ. ನಿಮಗ್ ಹೀಗಾಗಿರೋದಕ್ಕೆ ಇವ್ರು ನಮ್ಮನ್ನ ಏಮಾರ್ಸಕ್ ನೋಡ್ತಿರೋದು. ನಾಳೆ ನಾನು ಪ್ರತಿಷ್ಠಾನಪುರಕ್ಕೆ ಹೋಗಿ ನವಜೀವನ ಜಲನ ತಗೊಂಡ್ ಬಂದು ನಿಮ್ಮನ್ನ ಮೊದ್ಲಿನ ತರ ಹಳೆ ರೂಪಕ್ಕೆ ತಂದ ಮೇಲೆ ಆಗ ನನ್ನ ತಂಗಿಗೆ ಅವಳನ್ನ ಸಪೋರ್ಟ್ ಮಾಡಿದವ್ರಿಗೆ ಸರಿಯಾದ ಉತ್ತರ ಕೊಡ್ತೀನಿ. ನಡೀರಿ.
ಏನ್ ಮಾಮ್ ಯೋಚಿಸ್ತಾ ಇದ್ದೀರಾ? ಇನ್ನೆಷ್ಟು ದಿನ ಬದುಕ್ತೀವಿ ಅಂತನಾ? ಯಾಕೆ ಹಾಗೆ ಹೇಳ್ತೀಯ? ಧೈರ್ಯದಿಂದ ಇರಬೇಕು. ಇದ್ದಾದ್ರೂ ಏನ್ ಮಾಡ್ತೀರಾ ಹೇಳಿ? ಸಾಯಿ ಅಂತೀಯಾ? ಹಾಗೆ ಹೇಳಿಲ್ಲ ಮಾಮ್. ಆರೋಗ್ಯವಾಗಿದ್ರು ಆಯುಷ್ಯ ಇಲ್ಲ ಅಂದಮೇಲೆ ಪ್ರಯೋಜನ ಏನು ಅಂತ. ತಲೆ ಇಲ್ದೆ ಮಾತಾಡೋದ್ ಬಿಟ್ಟು ಸರಿಯಾಗಿ ಹೇಳು. ಹಾವು ಕಚ್ಚೋಕ್ ಬಂದಾಗ ನೈನಿ ನಮ್ಮ ಪ್ರಾಣ ಕಾಪಾಡದ್ಲು ಅಂತ ಅನ್ಕೊಂಡ್ವಿ. ಆದ್ರೆ ಅವಳೇನ್ ಹೇಳಿದ್ಲು? ನೀವು ಸಾಯ್ಬೇಕಾಗಿರೋದು ಗಾಯತ್ರಿ ದೊಡ್ಡಮ್ಮನ ಹತ್ರ ಅಂತ ಹೇಳಿ ಹಾವನ್ನ ಕಳ್ಸಿದ್ಲು. ಅಂದ್ರೆ ನಿಮ್ ಟೈಮ್ ಹತ್ರ ಬಂತು ಅಂತಲ್ವಾ? ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಅಂತ ನಯನಿ ಹುಡುಕ್ತಾಳೆ. 1 ವರ್ಷ ಆದ್ರೂ ಕೂಡ ಇನ್ನೂ ಕಂಡೇ ಹಿಡ್ದಿಲ್ಲ. ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಅಂತ ನಯನಿ ಹಿಂದೆ ಏನಾಗಿದೆ ಅಂತ ತಿಳ್ಕೊಳಕ್ಕಾಗಲ್ಲ. ಪಾಪ, ಜೊತೆಗೆ ಗಂಡನ್ಗೆ ಶಾಪ. ಹೆತ್ತ ಮಗು ಚಿಂತೆ ಮಾಡ್ಬೇಕಾ, ಮಗು ತಂದೆ ಬಗ್ಗೆ ಯೋಚಿಸ್ಬೇಕಾ ಅನ್ನೋ ಸಂದಿಗ್ಧದಲ್ಲಿದ್ದಾಳೆ ಆ ನಯನಿ. ಹಾವನ್ನ ಅಡ್ಡ ಇಟ್ಕೊಂಡು ಪ್ರತಿಷ್ಠಾನಪುರಕ್ಕೆ ಹೋಗೋದಕ್ಕೆ ಫಿಕ್ಸ್ ಆಗಿದ್ದಾಳಲ್ವಾ ಮಾಮ್? ಅವಳು ಅಂದ್ಕೊಂಡ್ ಮಾತ್ರಕ್ಕೆ ಹೋಗಲ್ಲ. ನಾವು ಹೋಗಕ್ ಬಿಟ್ರೆ ಅವಳು ಹೋಗ್ತಾಳೆ. ನಾವೇನ್ ಹೋಗಿ ಡ್ರಾಪ್ ಮಾಡ್ಬೇಕಾ ಮಾಮ್? ಏಯ್ ಪೆದ್ದು ನನ್ ಮಗ್ನೆ, ಅವಳನ್ನ ನಾವ್ಯಾಕೆ ಡ್ರಾಪ್ ಮಾಡ್ತೀವಿ? ನಯನಿ ಪ್ರತಿಷ್ಠಾನಪುರಕ್ಕೆ ಹೋಗ್ತಿದ್ರು ಯಾವ ಪ್ರಯತ್ನನೂ ಮಾಡದೆ ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ರೆ ಅವಳಲ್ಲಿಗೆ ಹೋಗ್ತಾಳೆ ಅಂತ ಹೇಳ್ದೆ. ಅಂದ್ರೆ ತಡಿಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಅಫ್ಕೋರ್ಸ್. ಮಾಮ್ ಬೇಡ ಮಾಮ್, ಬೇಡ ಮಾಮ್, ನನ್ನ ಮಾತು ಕೇಳಿ ಮಾಮ್ ಪ್ಲೀಸ್. ಯಾಕೆ? ಮನೇಲಿ ವರಲಕ್ಷ್ಮಿ ವ್ರತನ ಮಾಡಬಾರ್ದು ಅಂತ ವಿಗ್ರಹನ ಎತ್ಕೊಂಡೋಗಿ ಆಚೆ ಇಟ್ರೆ ಆಚೆಯಿಂದ ಬಂದು ಮ್ಯಾಜಿಕ್ ಮಾಡೋಂಥ ವಿಶಾಲಾಕ್ಷಿ ಅಮ್ನೋರ್ ಅವತಾರದಲ್ಲಿ ಪೂಜೆಯಲ್ಲಿ ಕುತ್ಕೊಂಡ್ಲು. ಲಲಿತಾದೇವಿ ದೊಡ್ಡಮ್ಮ ಕೂಡ ಮಕ್ಕಳೇ ದೇವ್ರು ಅಂತ ನಂಬ್ಕೊಂಡು ಭಜನೆ ಮಾಡಿದ್ರು. ಅದಕ್ಕೇನು? ಮಾಮ್, ನಮ್ ಶತ್ರು ನೈನಿ ಏನ್ ಮಾಡಿದ್ರು ನಡೆಯುತ್ತೆ. ಅವಳಿಗೆ ಹಾವು ಎತ್ತು ಎಲ್ಲ ಪ್ರಾಣಿಗಳು ಅವಳಿಗೆ ಸಹಾಯ ಮಾಡಿದ್ರೆ ನಾವು ತಾನೇ ಏನ್ ಮಾಡಕ್ಕಾಗತ್ತೆ? ಸೈಲೆಂಟ್ ಆಗಿದ್ರೆ ವಿಶಾಲ್ಗೆ ವೃದ್ಧಾಪ್ಯ ಹೋಗಿ ಯವ್ವನ ಮತ್ತೆ ಬರುತ್ತೆ ಕಣೋ. 2 ಮಕ್ಳಿಗೆ ತಂದೆ ಯವ್ವನ ತಗೊಂಡು ಏನ್ ಮಾಡ್ತಾನೆ ಮಾಮ್? ಹೇ ಸ್ಟುಪಿಡ್ ಫೆಲೋ, ದೇಹದಲ್ಲಿ ಶಕ್ತಿ ಇದ್ರೆ ಲೈಫಲ್ಲಿ ಎಂಜಾಯ್ ಮಾಡ್ಬೋದು ಅನ್ನೋ ನಿನ್ನಂಥವ್ರು ಅಷ್ಟಕ್ಕೆ ತೃಪ್ತಿ ಪಡ್ತೀರಾ. ಆದ್ರೆ ವಿಶಾಲ್ ಅಂತವ್ರು ಇನ್ನೂ ಮೇಲಿನ ಸ್ಥಾನಕ್ಕೆ ಹೋಗ್ಬೇಕು ಅಂತ ಕಷ್ಟ ಪಡ್ತಾರೆ. ಅವನ್ ಕಷ್ಟಪಟ್ರೆ ನಾವೇನ್ ನೋವು ಅನ್ಭವಿಸಲ್ವಲ್ಲ? ಸಿಕ್ಕಾಕೋತೀವಿ. ಎಸ್, ಅವನನ್ನ ಕೆರೆಗೆ ತಳ್ಳಿದ್ ನಾವೇ ಅಂತ ಇಬ್ರಿಗೂ ಒಂದು ಗತಿ ಕಾಣಿಸ್ತಾನೆ. ಕಲರ್ ಮಾಡ್ಕೊಂಡು ಕವರ್ ಮಾಡ್ಕೊಂಡಿರೋ ನನ್ನ ಕ್ಯಾರೆಕ್ಟರ್ನ ಪತ್ತೆ ಹಚ್ಬಿಡ್ತಾನೆ. ಆಮೇಲೆ ನನ್ನನ್ನು ನಂಬಲ್ಲ, ನಿನ್ನನ್ನು ಈ ಮನೇಲಿ ಇರಕ್ ಬಿಡಲ್ಲ. ನೀ ನಿಜನೇ ಮಾಮ್, ನಾನು ಇಷ್ಟೊಂದೆಲ್ಲ ಯೋಚಿಸೇ ಇರಲಿಲ್ಲ. ಅಂದ್ರೆ ನೈನಿನ ಪ್ರತಿಷ್ಠಾನಪುರಕ್ಕೆ ಹೋಗದೇ ಇರೋ ಹಾಗೆ ತಡಿಬೇಕು. ಆದ್ರೆ ಹೇಗೆ? ಯೋಚನೆ ಮಾಡಿದ್ರೆ ಏನೋ ಒಂದು ಉಪಾಯ ತಲೆಗೆ ಹೊಳ್ದೆ ಹೊಳಿಯತ್ತೆ. ಉಲ್ಟಾ ಹೊಡೆದ್ರೆ ನಮ್ಮ ಕತೆ ಮುಗಿಯುತ್ತೆ. ಅಷ್ಟು ಈಸಿಯಾಗಿ ಸಿಕ್ಬಿಟ್ರೆ ನಾನು ತಿಲೋತ್ತಮ ಇರೋದೇನಿಕೆ? ಯಾರಾದ್ರೂ ಬರೋದಿದ್ರೆ ಬಾಗ್ಲ ಕಡೆ ನೋಡ್ತಾರೆ, ನೀವೇನು ಮೆಟ್ಲು ಕಡೆ ನೋಡ್ತಿದ್ದೀರಲ್ಲ? ನೈನಿ ಅದಕ್ಕೋಸ್ಕರ ಮಹಾರಾಣಿ ತರ ಮೆಟ್ಲು ಹಿಡ್ಕೊಂಡ್ ಬರ್ಬೇಕಾದ್ರೆ ಫೋಟೋ ತೆಗಿತೀರಾ? ಸುಮನ ಮರ್ತಿದ್ದಾಳೆ ಅನ್ಸುತ್ತೆ ವಿಕ್ರಾಂತ್. ಈಗ ನೈನಿ ಪ್ರತಿಷ್ಠಾನಪುರಕ್ಕೆ ಹೋಗಿ ನವಜೀವನ ಜಲನ ತರಕ್ ಹೋಗ್ತಿದ್ದಾಳೆ. ಮಾಮ್, ಆ ಹೂನ
ನೈನಿ ರೂಮಲ್ಲಿ ಇಟ್ಟಿದ್ರೆ ಚೆನ್ನಾಗಿರೋದು. ಆಗ ಡೌಟ್ ಬರ್ತಿತ್ತು.